ಹೆಸರು ಎಲ್ ಎನ್ ಸ್ವಾಮಿ, ವಯಸ್ಸು 70. ನನ್ನ ಹೆಸರು ಗೀತಾ ಅಂತ, ನಾನು ಸ್ವಾಮಿಯವರ ಮಿಸ್ಸಸ್ ಮಾತಾಡ್ತಾ ಇರೋದು. ನನಗೆ 6 ವರ್ಷದ ಹಿಂದೆ ನನಗೆ ಸ್ವಲ್ಪ ಫೀವರ್ ಬಂತು. ಆ ಫೀವರ್ ಬಂದಿದ್ದೇನಾಯಿತು, ಡಾಕ್ಟ್ರ್ ಹತ್ರ ಹೋದಾಗ ನನಗೆ ಪ್ಲೇಟ್ಲೆಟ್ ಡೌನ್ ಆಗಿತ್ತು. ನನಗೇನೋ ಸ್ವಲ್ಪ ಡೌಟ್ ಬಂತು, ಪ್ಲೇಟ್ಲೆಟ್ ಏನಕ್ಕೆ ಡೌನ್ ಆಗ್ತಾಯಿದೆ ಅರ್ಥ ಆಗ್ತಾ ಇರಲಿಲ್ಲ. ಡೆಂಗ್ಯೂನೂ ಇರಲಿಲ್ಲ, ಆ್ಯಕ್ಚುಲಿ ಆಗಿ ಡೆಂಗ್ಯೂನೂ ಇರಲಿಲ್ಲ. ಆಮೇಲೆ ಸರಿ ಫೀವರ್ಗೆ ಇದೆಲ್ಲ ತೊಗೊಂಡು ಮೆಡಿಸಿನ್ ಎಲ್ಲ ತೊಗೊಂಡು ಕ್ಯೂರ್ ಆಯಿತು. ಮತ್ತು ನಾನು ಬ್ಲ್ಯಾಕ್ ಸ್ಟೂಲ್ ಹೋಗೋಕ್ಕೆ ಶುರು ಪುನಃ ಡೆಂಗು ಆಯಿತು. ಡೆಂಗ್ಯೂ ಆದಮೇಲೆ ಮತ್ತೆ ನಾನು ಬ್ಲ್ಯಾಕ್ ಸ್ಟೂಲ್ ಬ್ಲ್ಯಾಕ್ ಸ್ಟೂಲ್ ಹೋಗೋಕ್ಕೆ ಶುರುವಾಯಿತು. ಬ್ಲ್ಯಾಕ್ ಸ್ಟೂಲ್ ಹೋಗೋಕ್ಕೆ ಶುರುವಾದಾಗ ಆವಾಗ ನನಗೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದಾಗ ಗ್ಯಾಸ್ಟ್ರೋಎಂಟ್ರಾಲಜಿ ಅವ್ರ ಹತ್ರ ಹೋಗಿ ಅಂತಂದರು. ನಾನು ಅವ್ರ ಹತ್ರ ಹೋದಾಗ ಅವರು ಒಳಗಡೆ ಎಲ್ಲ ಬ್ಲೀಡಿಂಗ್ ಇದೆ ಅಂತ ಹೇಳಿದರು. ಸರಿ ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಅವರು ಎಂಡೋಸ್ಕೋಪಿ ಮಾಡಿಬಿಟ್ಟು ಸಣ್ಣಕ್ಕೆ ಬ್ಲೀಡಿಂಗ್ ಆಗ್ತಾಯಿತ್ತು, ಅದಕ್ಕೆ ಬ್ಯಾಂಡಿಂಗ್ ಮಾಡಿದರು. ಆ ಬ್ಯಾಂಡಿಂಗ್ ಮಾಡಿದ ಮೇಲೆ ಅದರ ಮಾಮೂಲಿ ಒಂದು 2-3 ಸರಿ ಬ್ಯಾಂಡಿಂಗ್ ಆಯಿತು. ಬ್ಯಾಂಡಿಂಗ್ ಆದಮೇಲೆ ಅವ್ರು ಹೇಳಿದ ಪ್ರಕಾರ ಎಲ್ಲದನ್ನು ನಾನು ಮೆಡಿಸನ್ ತೊಗೊಂಡು ಮನೆಯಲ್ಲೇ ಇದ್ದೆ. ನನಗೆ ಆ್ಯಕ್ಚುಯಲಾಗಿ ಲಿವರ್ ಸಿರೋಸಿಸ್ ಏನು ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ. ಆಮೇಲೆ ಅವರು ಡಾಕ್ಟ್ರ್ ಹೇಳಿದ್ಮೇಲೆ ಲಿವರ್ ಸಿರೋಸಿಸ್ ಅಂತ ಹೇಳಿದ್ಮೇಲೆ ನನಗೆ ಸ್ವಲ್ಪ ವರಿ ಆಯಿತು. ಲಿವರ್ ಸಿರೋಸಿಸ್ 4th ಸ್ಟೇಜ್ ಅಂತ ಹೇಳಿದ್ರು. ಆವಾಗ ಸ್ವಲ್ಪ ವರಿ ಆಯಿತು ನಮಗೆ. ಆವಾಗ ಕೂಡಲೇ ಮೆಡಿಸಿನ್ಸು ಎಲ್ಲ ಮಾಡ್ತಾ ಇರಬೇಕಾದ್ರೆ ಇವರಿಗೆ ಸ್ವಲ್ಪ ನಾಟ್ ಕಂಫರ್ಟೇಬಲ್, ಕಾಲೆಲ್ಲ ಸ್ವೆಲ್ಲಿಂಗ್ ಆಗೋದು, ವಾಟ್ರ್ ಬರೋದು, ಮತ್ತೆ ಗಿಡ್ಡಿನೆಸ್ಸು ಎಲ್ಲ ಸ್ಟಾರ್ಟ್, ಹೆಡ್ಡೇಕು ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಮತ್ತೆ ಡಾಕ್ಟ್ರ್ ಹತ್ರ ಹೋದಾಗ ಟ್ರೀಟ್ಮೆಂಟ್ ಅಂತೂ ಮುಂದುವರಿತಾನೇ ಇತ್ತು. ಆಮೇಲೆ ಫಾರ್ಚುನೇಟ್ಲಿ ನನಗೆ ಡಾಕ್ಟರ್ ರಾಜೀವ್ ಲೋಚನಮ್ ಅವರು ಪರಿಚಯ ಆಯಿತು. ನಾನು ಅಲ್ಲಿ ರಾಜೀವ್ ಲೋಚನಮ್ ಪರಿಚಯ ಆದಮೇಲೆ ಅವರೇ ಕನ್ಸಲ್ಟೇಷನ್ ಮಾಡಿದಾಗ ಅವ್ರು ನಿಮಗೆ ಬೆಟರ್ ಯು ಗೋ ಫಾರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದರು. ಅಲ್ಲಿವರೆಗೂ ಅದ್ರ ಬಗ್ಗೆ ನನಗೆ ಯೋಚನೆ ಮಾಡಿರಲಿಲ್ಲ ನಾನು. ಮತ್ತು ಅವರು ಲಿವರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಎಲ್ಲದನ್ನು ತಿಳುವಳಿಕೆ ನನಗೆ ಹೇಳಿದರು. ನಾನು ಆವಾಗ ರಾಜೀವ್ ಲೋಚನಮ್ ಅವ್ರಿಗೆ ನೋಡಿದ ತಕ್ಷಣ ನನಗೆ ತುಂಬ ಧೈರ್ಯ ಬಂತು. ನನಗೆ ಧೈರ್ಯನೂ ಹೇಳಿದರು, ತುಂಬ ಕಂಫರ್ಟಬಲ್ ಆದ ವೆರಿ ಗುಡ್ ಡಾಕ್ಟರ್. ಪೇಷಂಟಿಗೆ ಹೆದರಿಸಲ್ಲ ಅವರು, ಏನಂದರೆ ತುಂಬ ಚೆನ್ನಾಗಿ ಅಡ್ವೈಸ್ ಮಾಡ್ತಾರೆ. ಅದು ನಮಗೆ ತುಂಬ ಕಂಫರ್ಟ್ ಅನಿಸ್ತು. ಆಪ್ರೇಷನ್ಗೆ ರೆಡಿ ಆದ್ವಿ. ಡಾಕ್ಟರ್ ನನಗೆ ಆಪ್ರೇಷನ್ದು ಹೇಳಿದಾಗ ನನಗೆ ಒಂಚೂರು ಇಷ್ಟ ಇರಲಿಲ್ಲ ನನಗೆ ಮಾಡಿಸ್ಬೇಕು ಅಂತ. ಯಾಕೆಂದರೆ ಏನಾಗುತ್ತೆ ಏನೋ ನನಗೆ ತುಂಬ ಭಯ ಇತ್ತು. ಆದರೆ ಡಾಕ್ಟ್ರು ಒಂದು ಮಾತು ಕತೆ ನನಗೆ ತುಂಬ ಇಂಪ್ರೆಸ್ ಆಗಿ, ನಾನು ಆ ಡೋನರ್ ಯಾರು ಅಂತಲೂ ನಾವು ಕೇಳಲಿಲ್ಲ ಡಾಕ್ಟ್ರ್ ಹತ್ರ. ಹಾಗೆ ನಾವು ಹೋದ್ವಿ. ನನಗೆ ಹೋಗುವಾಗ ಭಯ ಇದ್ದಿದ್ದು ಡಾಕ್ಟರ್ ವಾಪಸ್ ಬಂದು ಹೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ಇನ್ನು 20 years ನೀವು ಯೋಚನೆ ಮಾಡಬೇಡಿ, ತುಂಬ ಚೆನ್ನಾಗಿರ್ತಾರೆ ಅಂತಂದರು. ಅವರು ಕಿಮ್ಸ್ ಹಾಸ್ಪಿಟ್ಲಿಗೆ ಬನ್ನಿ, ಅಲ್ಲೇ ಚೆನ್ನಾಗಿದೆ ಅಂತ. ಹಾಸ್ಪಿಟ್ಲ್ ಬಗ್ಗೆ ಮೊದಲು ನನಗೆ ಡೌಟ್ ಇತ್ತು, ಹೇಗೋ ಏನೋ ಕಿಮ್ಸ್ ಅನ್ನೋದು ನಮಗೆ ಗೊತ್ತಿಲ್ಲ, ನೋಡಿಲ್ಲ ಅಂತ. ಆಮೇಲೆ ಹಾಸ್ಪಿಟ್ಲ್ ಒಳಗಡೆ ನಾನು ಹೋದಾಗ ಫಸ್ಟ್ ಟೈಮು ಅಲ್ಲಿ ಕ್ಲೀನ್ಲಿನೆಸ್ಸು, ಅಲ್ಲಿ ಅಟ್ಮಾಸ್ಫಿಯರ್ ನೋಡಿ ರಿಯಲಿ ವಿ ಆರ್ ವೆರಿ ಹ್ಯಾಪಿ. ಆಮೇಲೆ ಹಾಗೆ ಅಲ್ಲೂ 2 ಸರಿ ಕನ್ಸಲ್ಟೇಷನ್ ಆಯಿತು. ಕನ್ಸಲ್ಟೇಷನ್ ಆದಮೇಲೆ ವಿ ಆರ್ ಪ್ರಿಪೇರ್ಡ್ ಫಾರ್ ಲಿವರ್ ಟ್ರಾನ್ಸ್ಪ್ಲಾಂಟಲ್ಲಿ ನನಗೆ ರಾಜೀವ್ ಲೋಚನಮ್ ನೋಡಿದ ತಕ್ಷಣ ಇನ್ಯಾರೂ ಸೂಟಬಲ್ ಇಲ್ಲ, ಈಸ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ನನಗನ್ನಿಸಿ ಸರಿ ಐ ಅಗ್ರೀಡ್ ಫಾರ್ ಗ್ರೂಪ್ 21 ಮೆಂಬರ್ಸ್ ಡಾಕ್ಟರ್ಸು ಎಲ್ಲರೂ ವೆರಿ ನೈಸ್. ಅವರು ಆ್ಯಕ್ಚುಲಿ ನಮಗೆ ಡಾಕ್ಟರ್ ಅಲ್ಲ, ಬಟ್ ನಮಗೆ ಗಾಡೆ. ಆ ಥರ ನಮಗೆ ರಾಜೀವ್ ಲೋಚನಮ್ ಅಂತಂದರೆ ನಮಗೆ ಗಾಡ್. ಯಾರು ಬೇಕಾದ್ರೂ ಧೈರ್ಯವಾಗಿ ಅವ್ರ ಹತ್ರ ಹೋಗಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋಬೋದು. ICUನಲ್ಲಿ 21 ಡೇಸ್ ಇರಬೇಕು ಅಂತಂದರು. ಅಂದರೆ 19 ಡೇಸ್ಗೆ ICUಯಿಂದ ನಾವು ಹೊರಗಡೆ ಬಂದಿದ್ದು ಎಲ್ಲ ಅಲ್ಲಿಂದ ಇದನ್ನು ಮಾಡ್ಕೊಂಡು ICUಯಿಂದ ಹೊರಗಡೆ ಬಂದೆ. ICUನಲ್ಲೂ ಅಷ್ಟೇ ನಮಗೆ ಅಲ್ಲಿ ನರ್ಸಿಂಗ್ ಆಗಲಿ ಮತ್ತು ಹಾಸ್ಪಿಟಾಲಿಟಿ ಆಗಲಿ ಅವರದ್ದು ಎಲ್ಲವುದು ವೆರಿ ಗುಡ್, ಎಕ್ಸಲೆಂಟ್ ಆಗಿತ್ತು. ಅದ್ರ ಬಗ್ಗೆ ನಾವು ಬೇರೆ ಮಾತೇ ಇಲ್ಲ. ಕಿಮ್ಸ್ ಅಂತಂದರೆ ನಾವು ನೆನೆಸಿದ್ದಕ್ಕಿಂತ ಚೆನ್ನಾಗಿತ್ತು. ಒಳ್ಳೆ ಮಾವನ ಮನೆಗೆ ಅಳಿಯ ಹೋದಂಗಿತ್ತು ಅಲ್ಲಿ, ಅಷ್ಟು ಟ್ರೀಟ್ಮೆಂಟ್ ನನಗೆ ಮಾಡಿದರು. ಇಟ್ ಈಸ್ ಸೋ ನೈಸ್. ಈಗ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ನನಗೆ ನೋಡ್ತಾ ಇದ್ದಾರೆ. ಮೆಡಿಸಿನ್ಸ್ ಎಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಮೆಡಿಸಿನ್ಸ್ ಅಂತಂದರೆ ಇವರಿಗೆ ಯಾವುದು ಕಡಿಮೆ ಆದರೆ ಜಾಸ್ತಿ ಮಾಡೋದು, ಜಾಸ್ತಿ ಆದರೆ ಕಡಿಮೆ ಮಾಡೋದು,
ಆ ಥರ ಇದರಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಈಗ ನನಗೆ 20 ಇಯರ್ಸು ಲೈಫ್ ಸ್ಪ್ಯಾನ್ ಹೇಳಿದರು. ನಾನೀಗ ದೇವ್ರು ಕೊಟ್ಟು ಬರ್ದಂಗೆ 100 ಇಯರ್ಸ್ಗಿನ್ನ ಜಾಸ್ತಿಯಾಗಿ ನಾನು ಇರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗೆ ಬಂದಿದೆ. ಈಗ ಐ ಆಮ್ ವೆರಿ ಆ್ಯಕ್ಟಿವ್. ನನಗೆ ಏನು ಬೇಕೋ ಅದು ಈಗ ತಿನ್ನೋದ್ರೊಳಗೂ ಸಹ ಏನು ಪ್ರಾಬ್ಲಮ್ ಏನಿಲ್ಲ. ನನಗೆ ಎಲ್ಲದನ್ನು ತಿಂತಾಯಿದ್ದೀನಿ. ಐ ಆಮ್ ವೆರಿ ಗುಡ್, ಐ ಆಮ್ ವೆರಿ ಆ್ಯಕ್ಟಿವ್. ಸರ್ಜರಿಗೆ ಹೋದಾಗ ನನಗೆ ಯಾರು ಡೋನರು ಅಂತ ಗೊತ್ತಿಲ್ಲ, ಬಟ್ ಯಾರೇ ಏನೇ ಅವ್ರು ಕೊಟ್ಟರು ಅವ್ರಿಗೆ ನನಗೆ ದೊಡ್ಡ ನಮಸ್ಕಾರ ಅವರಿಗೆ. ಡೋನರ್ ಯಾರೇ ಆಯಿತು ಅಂತ ನನಗೆ ಇದು ಸೆಕೆಂಡ್ ಲೈಫ್ ಥರ ಆಗಿದೆ ನನಗೆ. ನಾನೀಗ ಧನ್ಯವಾದಗಳನ್ನ ಅವ್ರಿಗೆ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ ನಾನು. ನನಗೆ ಡಾಕ್ಟರ್ ರಾಜೀವ್ ಲೋಚನಮ್ ಅವರು ದೇವರಿದ್ದಂಗೆ. ಐ ವೆರಿ ಮಚ್ ಇಂಪ್ರೆಸ್ಡ್ ಬೈ ಡಾಕ್ಟರ್ ರಾಜೀವ್.